ಶ್ರೀರಾಮ್. ರಾಮನಾಮ ಹೇಳಿದ್ರೆ ಅಥವಾ ಹನುಮಂತನನ್ನ ಪ್ರಾರ್ಥನೆ ಮಾಡಿದ್ರೇ ಸಾಕು, ಶಕ್ತಿ ಆಟೋಮೆಟಿಕ್ ಆಗಿ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಕಾಣುತ್ತೆ. ಇವತ್ತು ಅಷ್ಟು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಅನೀಶ್, ಲಿಪಿಕಾ ಹಾಗೂ ತಂಡದವರಿಗೆ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ಈ ಪರ್ಫಾರ್ಮೆನ್ಸ್ ನಮ್ಮ ದೇವತೆ ರಕ್ಷಿತಾ ಮೇಡಮ್ಗೆ ಹೇಗನ್ಸ್ತು ಅಂತ ಕೇಳೋಣ. I thought that first of all, let's give credits to the song. Arjun sir, the choreographer of the song, Santu ಮಾಡಿದ್ದು ಇದು. We are so proud of him. ಮ್ಯಾಮ್ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ ಮ್ಯಾಮ್. ಇದು ನೀವು ಸಾಂಗ್ ಬಗ್ಗೆ ಮಾತಾಡಿದಾಗ ಇದು ರಾಬರ್ಟ್ ಚಿತ್ರದ ಸಾಂಗು. ರಾಬರ್ಟ್ ಚಿತ್ರದ ನಾಯಕ ನಟ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು. ಈಗ ನಮ್ಮ ಚಿಕ್ಕ ಯಜಮಾನ್ರು ರಾಘು ರವಿ ಮಾಸ್ಟರ್ ವಿಜುವಲಿ ಬಹಳನೇ ಎಕ್ಸ್ಟ್ರಾವ್ಯಾಗೆಂಟ್ ಆಗಿದ್ದಂಥ ಪರ್ಫಾರ್ಮೆನ್ಸ್. ಫ್ಯಾಂಟಾಸ್ಟಿಕ್ ಆಗಿತ್ತು ವಿಜುವಲಿ. ಇಡೀ ಹಾಡು ಶುರುವಾಗೋ ಟೈಮಿಂದ ಹಿಡಿದು ಮುಗಿಯೋವರೆಗೂ ಅಲ್ಲಿ ಹಿಂದ್ಗಡೆ ಎಷ್ಟು ಎಂಗೇಜಿಂಗ್ ಆಗಿಟ್ರು ಅಂತ ಹೇಳಿದ್ರೆ ಅಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಎಷ್ಟು ಪ್ರಿಸೈಸ್ ಆಗಿ ಲ್ಯಾಂಡ್ ಆಗ್ತಾ ಇದ್ರು. ಇಟ್ ವಾಸ್ ಫ್ಯಾಂಟಾಸ್ಟಿಕಲಿ ಡನ್. ಅನೀಶ್, ಲಿಪಿಕಾ ಡಾನ್ಸ್ ಮಾಡಿದಾಗ ನಮಗೆ ಅವ್ರ ಎಕ್ಸ್ಪ್ರೆಷನ್ ಬಹಳ ಇಷ್ಟ ಆಗುತ್ತೆ. ತುಂಬಾನೇ ಮನಸ್ಸು ಕೊಟ್ಟು ಡಾನ್ಸ್ ಮಾಡ್ತಾರೆ. ಇವತ್ತು ಅದನ್ನ ಮೀರಿದ ಹಾಗೆ ಹಿಂದ್ಗಡೆ ಇದ್ದಂತ ಅವರು ಎಫರ್ಟ್ಸ್ ಬಹಳ ಜಾಸ್ತಿ ಇತ್ತು. ಎಲ್ಲರೂ ಬಹಳ ಅದ್ಭುತವಾಗಿ ಡಾನ್ಸ್ ಮಾಡಿದ್ರಿ. ಹನುಮಂತನ ಹಾಡು, ಆಂಜನೇಯನ ಹಾಡು ಪ್ರತಿ ಸಲ ನಮ್ಮ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದಾಗ ಅದಕ್ಕೆ ಸಿಗುವಂತ ಪ್ರಶಂಸನೆ ಬೇರೆ. ಅಂಡ್ ಅರ್ಜುನ್ ಸರ್ ಥ್ಯಾಂಕ್ ಯು ಮತ್ತೆ ಈ ಹಾಡಿಗೆ. ಅಂಡ್ ಸಂತು ಮಾಸ್ಟರ್ ಸೂಪರ್ ಈ ಸಾಂಗ್ ಸಿನಿಮಾದಲ್ಲಿ. ಇವತ್ತು ಅನೀಶ್ ಮತ್ತೆ ಲಿಪಿಕಾ ನಿಮ್ಮ ಪ್ರಯತ್ನ ನಿಜವಾಗ್ಲೂ ಚೆನ್ನಾಗಿದೆ. ಗಾಡ್ ಬ್ಲೆಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನಗಂತೂ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಸರ್, ಔಟ್ಸ್ಟ್ಯಾಂಡಿಂಗ್ ಆಗಿ. ಯಾಕಂದರೆ ಈ ಹಾಡಲ್ಲಿರೋ ಎನರ್ಜಿಗೆ ಎಷ್ಟು ಜನರನ್ನ ತುಂಬಿಸಿದ್ದೀರಾ. ಏನೇನೋ ವಿಷಯ ನಡೀತಾನೆ ಇತ್ತು, ಏನೇನು ನಡೀತಾ ಇತ್ತು ಅಷ್ಟು ವಾವ್ ಫ್ಯಾಕ್ಟ್ರು. ಸೋ ಮಚ್ ಆಫ್ ಪ್ಯಾಕೇಜಿಂಗ್ ಮಾಸ್ಟರ್ ಔಟ್ಸ್ಟ್ಯಾಂಡಿಂಗ್ ಆಯಿತು. ಇಟ್ ವಾಸ್ ವೆರಿ ನ್ಯೂ. ಅವರು ಆಂಜನೇಯನ್ ಥರ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದಿದ್ದಾಗಲಿ ಎವ್ರಿಥಿಂಗ್ ವಾಸ್ ಗೂಸ್ ಬಮ್ ಮೂಮೆಂಟ್. ನನಗೆ ಭಾಳ ಖುಷಿ ಆಯಿತು. ಇವತ್ತು ಪೈಪೋಟಿ ಬಂದು ಮಾಸ್ ಅಂಡ್ ಕ್ಲಾಸ್ ಅಂತ ಹೇಳಿದ್ದೀರಾ, ಆದರೆ ನಾನು ಖುಷಿ ಆಗಿದ್ದು ಮೋಹನ್ ಮಾಸ್ಟ್ರು ಅವ್ರ ಜೊತೆ ಪೈಪೋಟಿಯಲ್ಲಿದ್ದಾರೆ. ಬಟ್ ಅವ್ರ ಸಾಂಗ್ ತಗೊಂಡಿದ್ದಾರೆ ನೋಡಿ, ಅದು ಬ್ರದರ್ ಫ್ರಮ್ ಅನದರ್ ಮದರ್. ಸಂತು ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋಂತ ಹಾಡನ್ನ ಮೋಹನ್ ಮಾಸ್ಟರ್ ಅವರು ಅವ್ರ ತಂಡದವ್ರ ಜೊತೆ ಮಾಡಿಸ್ತಾರಲ್ಲ, ಅದು ನಿಜವಾದ ಒಂದು ಬ್ರದರ್ಹುಡ್ ಅಪ್ಪ. ಸೂಪರ್, ವೆರಿ ನೈಸ್ ಮಾಸ್ಟರ್, ವೆರಿ ನೈಸ್. ಇಂಥ ಒಂದು ಹಾಡನ್ನ ಕೊಟ್ಟಂತ ಅರ್ಜುನ್ ಜನ್ಯ ಸರ್, ಸಂತು ಮಾಸ್ಟರ್, ಡ್ಯಾನ್ಸ್ ನ ಮಾಡಿಸಂತ ಮೋಹನ್ ಮಾಸ್ಟರ್, 3 ಜನ ಸೇರಿ ಈ ಒಂದು ಹುಕ್ ಸ್ಟೆಪ್ ನ ಮಾಡ್ಬೇಕನ್ನೋದು ನಮ್ಮ ಆಸೆ. ಅಂಡ್ ಕೊರಿಯೋಗ್ರಾಫ್ ಮಾಡಂತ ರವಿ ಮಾಸ್ಟರ್. ಸೂಪರ್ ಸೂಪರ್ ವಂಡರ್ಫುಲ್ ಜನ್ಯಾಜಿ. ನೀವೇನಾದ್ರೂ ಗಾಜಿಯಾಬಾದ್ ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? Ghaziabad was amazing, mind-blowing, outstanding. You people were rocking. ನೀವೇನು ಅವ್ರ ಜೊತೆ ನಿಂದೋರ್ತಾರ? ಗಾಜಿಯಾಬಾದ್ ವಾಸ್ ಅಮೇಜಿಂಗ್. ಅವ್ರು ಕೇಳಿ, ಅವ್ರಿಗೆ ಯಾರು ಪಲ್ಟಿ ಹೊಡೆಯೋದೆಲ್ಲ ಹೇಳ್ಕೊಟ್ಟಿದ್ದು ಅಂತ ಯಾರು ಕೇಳಿ ಅವ್ರಿಗೆ. ये जो ये किया, ये किसने सिखाया? आपने सिखाया. ಜನ್ಯಾಜಿ, ಗಾಜಿಯಾಬಾದ್ ಅಲ್ಲಿ ಯಾವಾಗ ಮನೆ ಕಟ್ಟಿದ್ದೀರಾ ನೀವು? ನಾನು ಎಲ್ಲೆಲ್ಲಿ ಇರ್ತೀನಿ ನನಗೆ ಗೊತ್ತಿಲ್ಲ ಮೇಡಮ್. ಓ ಸರ್ವಾಂತರ್ಯಾಮಿ ನೀವು, ಸರ್ವಾಂತರ್ಯಾಮಿ. ಥ್ಯಾಂಕ್ ಯು ಜನ್ಯಾಜಿ, ಥ್ಯಾಂಕ್ ಯು. ಈಗ ಅನೀಶ್ ಹಾಗೂ ಲಿಪಿಕಾ ಅವರ ಈ ಪರ್ಫಾರ್ಮೆನ್ಸ್ಗೆ ಜನ್ಯಾಜಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. 9. ರಕ್ಷಿತಾ ಮ್ಯಾಮ್ 8.5. ರಾಘು 8.5. ಚಿನಿ ಮಾಸ್ಟರ್ 8.5. and the total score is 34.5. Thank you guys, thank you. ಇವನು ಡಾನ್ಸ್ ಅಲ್ಲೇ ಒಂದು ಝಲಕ್ ತೋರಿಸ್ತಾನೆ ಅಂತಂದ್ರೆ, ಈ ಹುಡುಗಿಯಂತಿ ಎಕ್ಸ್ಪ್ರೆಷನ್ ಅಲ್ಲೇ ಒಂದು ಝಲಕ್ ತೋರಿಸ್ಬಿಡ್ತಾಳೆ. 4 ಕಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಎಕ್ಸ್ಪ್ರೆಷನ್ ಅಂತೂ ಹಾಗೆ ಹರಿದು ಬರ್ತಾ ಇರುತ್ತೆ. ಈ ಕೊಟ್ಟಿಗೆರೆ ಶೆಟ್ಟಿಗೆರೆ ಜೋಡಿ ಒಟ್ಟಿಗೆ ಸೇರ್ಬಿಟ್ರೆ ಎಲ್ಲರ ಮನಸ್ಸನ್ನ ಕದ್ಬಿಡ್ತಾರೆ. ಸೊ ಇವತ್ತು ಆ ರೀತಿ ಒಂದು ಸಂತೆಗೆ ಹೋಗ್ಬಿಟ್ಟು ಸಿನಿಮಾ ಟೆಂಟಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಹಾಡನ್ನ ಹಾಡಿ ಡಾನ್ಸ್ ಮಾಡಿದ್ದಾರೆ. ಅದು ವಿಷ್ಣು ಸರ್ ಸ್ಟೈಲಲ್ಲಿ ಬೇರೆ. ಏನು ಅದು ಮಾಡು ವಿಷ್ಣು ಸರ್ ಥರ ಮಾಡಿದಿಲ್ಲ ನೀನು, ತೋರಿಸ್ಬೋದು. ಸೋ ಕ್ಯೂಟ್. ಈ ಕ್ಯೂಟ್ ಜೋಡಿ ಬಗ್ಗೆ ನಮ್ಮ ಕ್ಯೂಟ್ ಜಡ್ಜ್ ಏನ್ ಹೇಳ್ತಾರೆ? ನಂಗೆ ತುಂಬ ಇಷ್ಟ ಆಯ್ತು. ನಂಗೆ ಇಟ್ ವಾಸ್ ವೆರಿ ಕ್ಯೂಟ್, ವೆರಿ ವೆರಿ ಆನೆಸ್ಟ್. ನನಗೆ ಮುಂದ್ಗಡೆ ಬಂದು ಅವರು ಚಳಿ ತಾಳಿನೋ ಅವಳು ನೋಡಿದೆ ಹೆಂಗ್ ಮಾಡಿದ್ಲು ಅಂತ ಫುಲ್ ಎಕ್ಸ್ಪ್ರೆಷನ್ ಜೊತೆ. ಬೋತ್ ಆಫ್ ದೆಮ್ ವರ್ ರಿಯಲಿ ನೈಸ್. ಐ ಟೋಟ್ಲಿ ಎಂಜಾಯ್ಡ್ ದ ಪರ್ಫಾರ್ಮೆನ್ಸ್. ನಂಗೆ ತುಂಬ ಇಷ್ಟ ಆಯ್ತು. ಹೌದು ಸೂಪರ್. ನನಗೆ ಆ ಎಕ್ಸ್ಪ್ರೆಷನ್ ತುಂಬಾ ಇಷ್ಟ.
ಹೋಗೋಣ ಬಾ ಮೈ ಗಾಡ್ ಏನು ಅದು ಸೋ ಬ್ಯೂಟಿಫುಲ್. ಅವ್ರಿಬ್ರು ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ. ರಾಹುಲ್ ಸಮಥಿಂಗ್ ಸ್ಪಾರ್ಕ್ ಇದೆ ಅವ್ರ ಹತ್ರ. ಆಮೇಲೆ ವಿಷ್ಣು ಸರ್ ಸ್ಟೈಲ್ ನ ಎಷ್ಟು ಚೆನ್ನಾಗಿ ಮಾಡ್ದ, ಬಹಳ ಚೆನ್ನಾಗಿ. ಆಮೇಲೆ ನೋಡ್ದಾಗಲ್ಲ ಅವ್ನ ಬಾಡಿ ಲ್ಯಾಂಗ್ವೇಜ್ ಬಿಡ್ಲೇ ಇಲ್ಲ. ಅವ್ನು ಏನೇ ಡ್ಯಾನ್ಸ್ ಮಾಡಿದ್ರು ಥ್ರೂಔಟ್ ದ ಸಾಂಗ್ಲಿ ವಿಷ್ಣು ಸರ್ ಬಾಡಿ ಲ್ಯಾಂಗ್ವೇಜ್ ಹಂಗೆ ಮೇಂಟೈನ್ ಮಾಡ್ಕೊಂಡು. ಐ ಥಿಂಕ್ ಮಕ್ಕಳಿಗೆ ಆ ರೀತಿ ಇಂಟೆಲಿಜೆನ್ಸ್ ಬರೋದು ಬಹಳ ಕಷ್ಟ. ಯಾಕಂದ್ರೆ ಪ್ರಾಬ್ಲಿ ಅವ್ನು ಹುಟ್ಟಿದ್ದು ಇದಕ್ಕೂ ಸಂಬಂಧವೇ ಇಲ್ಲ. ಆ ಫಿಲ್ಮ್ ನ ನೋಡಿ ಕಲಿಬೇಕು ಅಂದ್ರೆ ಎಷ್ಟು ಮಟ್ಟಿಗೆ ವಿಷ್ಣು ಸರ್ ಅಟ್ರಾಕ್ಟ್ ಮಾಡಿರ್ಬೇಕು ಅವ್ನು. ಮತ್ತೆ ನೋಡಿ ಎಲ್ಲಿವರೆಗೂ ರೀಚ್ ಆಗ್ತಾರೆ. ಇಲ್ಲದೆ ಹೋದ್ರು ಅವರು 100% ಅವ್ರ ಮೆಮರೀಸ್ ಯಾವಾಗ್ಲೂ ಅವ್ರ ಜೊತೆ ಎಲ್ಲಾರ ಜೊತೆ ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಅಂಡ್ ಸೋ ಫ್ಯಾಂಟಾಸ್ಟಿಕ್. ರಾಹುಲ್ ತುಂಬಾ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಯುವನ್ ನೋಡು, ಶಿವಣ್ಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರೆ, ನೀನು ಅದು ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡಿದೆ ವಿಷ್ಣು ಸರ್ ತರ ಅಂತ. ಹೌದು, ಬರೀ ಆಕ್ಷನ್ ಮಾತ್ರ ಕಲ್ತಿದ್ದೆ, ಡೈಲಾಗ್ ಏನಾದ್ರು ಕಲ್ತಿದ್ಯಪ್ಪ? ಡೈಲಾಗ್ ಹೇಳ್ತೀನಿ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿ ಚರಿತ್ರಲೇ ಇಲ್ಲ. ಸೂಪರ್ ವಿಷ್ಣು ಸರ್, ನೀವು ಹಂಗೆ ಒಂದು ಮಾಸ್ ಆಗಿ ಬಂದು ಡೈಲಾಗ್ ಹೇಳಿದ್ರಲ್ಲ ಸರ್. ಒಂಚೂರು ವಿಷ್ಣು ಸರ್ ಅಂದ್ರೆ ರೊಮ್ಯಾಂಟಿಕ್ ಕೂಡ ಅವರು, ಓಕೆನಾ? ಸೊ ಬಂಧನದ್ದೇನಾದ್ರೂ ನೆನಪಿದ್ರೆ ಹೇಳಿ ವಿಷ್ಣು ಸರ್ ಪ್ಲೀಸ್. ಎಲ್ಲೋ ಮಿಸ್ ಅನುಶ್ರೀ, ನೀವು ನನ್ನ ಮದುವೆ ಆಗ್ತೀರಂದ್ರಿ, ನೀವಿಲ್ಲ ಅಂದ್ರೆ ನನ್ನ ಜೀವನ ಶೂನ್ಯ ರೀ, ಶೂನ್ಯ. ಥ್ಯಾಂಕ್ ಯು, ಸೂಪರ್ ಯುವನ್, ಸಾಕದಾಗಿ ಡೈಲಾಗ್ ಇದೆ. ಬರ್ಲಿ ನಮ್ಮ ಯುವನ್ಗೆ. ಆ್ಯಂಡ್ ನಿಜವಾಗ್ಲೂ ಇಂಥ ಪುಟ್ಟ ಮಕ್ಕಳನ್ನ ಕೂಡ ಅಭಿನಯದಿಂದ ಇನ್ಸ್ಪೈರ್ ಮಾಡಿದ್ದಾರೆ ಅಂದರೆ ನಮ್ಮ ಸಾಹಸ ಸಿಂಹ ವಿಷ್ಣು ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕಪ್ಪ. ಅದು ಯುವನ್, ನೀನು ವಿಷ್ಣು ಸರ್ ಸ್ಟೈಲಲ್ಲೇ ಅರ್ಜುನ್ ಸರ್ ಹತ್ರ ಕಮೆಂಟ್ ಕೇಳುಪ್ಪ. ಅರ್ಜುನ್ ಜನ್ಯ ಸರ್, ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು? ದಾದಾ, ನಿಮ್ ಪರ್ಫಾರ್ಮೆನ್ಸ್ ಬಗ್ಗೆ ನನ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ದಾದಾ? ಇಲ್ಲ ದಾದಾ, ಸೂಪರ್ ಆಗಿತ್ತು ದಾದಾ, ಎಕ್ಸ್ಟ್ರಾಡಿನರಿ. ನಿಮ್ದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಇವತ್ತು ಮನೆಗೆ ಹೋಗಿದ ತಕ್ಷಣ ವಿಷ್ಣು ಸರ್ದು ಯಾವ್ದಾದ್ರು ಒಂದು ಸಿನಿಮಾ ಹಾಕೊಂಡು ನೋಡ್ಲೇಬೇಕು ಅನಿಸ್ತು ನನಗೆ. ಅವ್ರನ್ನ ಅಷ್ಟು ಚೆನ್ನಾಗಿ, ಅಷ್ಟು ಕ್ಯೂಟ್ ಆಗಿ ಇಮಿಟೇಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು.